ಎಲ್ಲ ಅಭಿಮಾನಿಗಳು ಎದುರು ನೋಡ್ತಾ ಇದ್ದೀರಿ. ನಮ್ಮ ಇಷ್ಟದ ಆಟಗಾರ ಇವತ್ತು ಯಾವ ಮಟ್ಟಿಗೆ ಟ್ರಂಪ್ ಕಾರ್ಡ್ಗಳಾಗಬಹುದು, ಯಾವ ರೀತಿ ಆಟ ಆಡಬಹುದು ಆ ಗ್ರೌಂಡ್ ನಲ್ಲಿ ಅಂತ ಅದ್ರ ಬಗ್ಗೆ ತಿಳಿಸ್ಕೊಡ್ತಾರೆ. ಅದಕ್ಕೂ ಮುನ್ನ ಒಂದು ಕ್ಯೂರಿಯಾಸಿಟಿ, ಈಗ ತಾರೆ ನಾನು ನೋಡ್ತಾ ಇದ್ದೆ 36 ಮ್ಯಾಚ್ ಎರಡು ಟೀಮ್ ಅವರು ಆಡಿರೋದು. ಬಟ್ 18 ಸಲ ಎರಡು ಟೀಮ್ ಅವರು ಕೂಡ ಗೆದ್ದಿದ್ದಾರೆ. ಒಂದ್ ಸೆಕೆಂಡ್ ಮತ್ತೆ 18 ತಳಕ್ ಹಾಕಿಕೊಳ್ತಾ ಇದೆ. 18 ಅನ್ನೋ ನಂಬರ್ಸ್ ಯಾವಾಗಲೂ ಹೋರಾಟದ ನಂಬರ್ಸ್. ಈ ಪ್ರಪಂಚದಲ್ಲಿ ತುಂಬ ಮಿರಾಕಲ್ ನಂಬರ್ಸ್. 18 ದಿವಸ ಮಹಾಭಾರತ ನಡೀತೈತೆ. ಅದರಲ್ಲಿ ಫಸ್ಟ್ ಭೀಷ್ಮನೇ ನಾವು ಕಳ್ಕೊತೀವಿ, ತಾತನ್ನೇ. 18 ಮೆಟ್ಲು ಶಬರಿಮಲೆ ಅಯ್ಯಪ್ಪ ಸ್ವಾಮಿ 18 ಮೆಟ್ಲು. ಹಾಗಾಗಿ 18 ಅನ್ನೋ ನಂಬರ್ಸು ಯಾವಾಗಲೂ ಎವರ್ಗ್ರೀನ್ ನಂಬರ್ಸ್, ತುಂಬ ಅದ್ಭುತವಾದ ನಂಬರ್ಸ್. 18 ಅಂದರೆ ಸೂರ್ಯ ಮತ್ತು ಶನಿ ಗ್ರಹದ ಸಂಕೇತ ಬರುತ್ತೆ. ಹಾಗಾಗಿ 9 ಅನ್ನೋದು ಕುಜಗ್ರಹದ ಸಂಕೇತವನ್ನು ಬರುತ್ತೆ. ಹಾಗಾಗಿ 18 ಅನ್ನೋ ನಂಬರ್ಸ್ ಈ ಸರಿ ಚೆನ್ನಾಗಿ ಆಗ್ಬರೋದ್ರಿಂದ ಅದರಲ್ಲಿ ನರೇಂದ್ರ ಮೋದಿ ಸಲ ಇಂದ್ರ ಅನ್ನೋ ಒಂದು ಪದವಿ ಬರುತ್ತೆ. ನೋಡಿ, ಇಂದಿರಾ ಗಾಂಧಿ ಇಂದ್ರ ಅಂತ ಬರುತ್ತೆ, ಪ್ರೈಮ್ ಮಿನಿಸ್ಟರ್. ನರೇಂದ್ರ ಮೋದಿ ಪ್ರೈಮ್ ಮಿನಿಸ್ಟರ್. ಮಹೇಂದ್ರ ಸಿಂಗ್ ಧೋನಿ ತುಂಬಾ ಪವರ್ಫುಲ್. ರಾಘವೇಂದ್ರ ಇಂದ್ರ ಅಂತ ಒಂದು ಪದವಿ ಬರುತ್ತೆ. ಇಂದ್ರ ಅಂದ್ರೆ ಒಂದು ಪದವಿ ಗ್ರೌಂಡ್ ಅಂತ ಹೇಳುತ್ತೆ. ಹಾಗಾಗಿ ನರೇಂದ್ರ ಮೋದಿ ಗ್ರೌಂಡ್ ಜಾಸ್ತಿ ಮುಂಬೈಗೆ ಸಾಥ್ ಕೊಡಲ್ಲ. ಆ ಗ್ರೌಂಡ್ ಯಾವಾಗಲೂ ಕೂಡ ಅವ್ರಿಗೆ ಸಾಥ್ ಕೊಡಲ್ಲ. ಮತ್ತೆ ಆಸ್ಟ್ರೇಲಿಯಾಗೆ ತುಂಬಾ ಸಾಥ್ ಕೊಡ್ತು. ಫಸ್ಟ್ ಫೈನಲ್ ನಡೆದದ್ದು ಅಲ್ಲೇ ಅಲ್ವಾ, ಹಾಗಾಗಿ ಅವ್ರಿಗೆ ತುಂಬಾ ಸಾಥ್ ಕೊಡ್ತು. ಹಾಗಾಗಿ ಅಲ್ಲಿ ವಿರಾಟ್ ಕೊಹ್ಲಿ ಫೈನಲ್ ದಿವಸ ಒಂದು ಒಳ್ಳೆ ರನ್ನ ಮಾಡ್ತಾರೆ, 100% ಪರವಾಗಿಲ್ಲ. ಅಲ್ಲಿ ಬ್ಯಾಟಿಂಗ್ ಎತ್ತಕ್ಕೆ ಹೋಗಿ ಬೇಗ ಔಟ್ ಆಗ್ಬಿಟ್ರು. ಅಲ್ಲಿ ಏನಾಗುತ್ತೆ, ಯಾವಾಗಲೂ ಬ್ಯಾಟಿಂಗಲ್ಲಿ ಮೇಲೆ 6 ಹೊಡೆಯೋದಕ್ಕಿಂತ 4 ಹೊಡೆಯೋದ್ರಲ್ಲಿ ತುಂಬ ಕಿಲಾಡಿ ಆಗಿರ್ಬೇಕು. ಹಾಗಾಗಿ ಶುಭ್ಮನ್ ಗಿಲ್ ಅಲ್ಲಿ ಅತಿ ಹೆಚ್ಚು 4 ಹೊಡೆಯೋದ್ರಲ್ಲೇ ಎಷ್ಟು ಕಿಲಾಡಿ ಆಗಿದ್ರು. ಹಾಗಾಗಿ ಶುಭ್ಮನ್ ಗಿಲ್ನ ಸ್ಟ್ರೋಕ್ನ ಸ್ವಲ್ಪ ಫಾಲೋ ಮಾಡಿ ಅದನ್ನ ಬ್ಯಾಟಿಂಗ್ ಆಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ನನ್ನ ಒಂದು ಪ್ರಕಾರ ಈ ಸರಿ ಇವತ್ತು ವಿರಾಟ್ ಕೊಹ್ಲಿ 100 ಹೊಡೆದ್ರೆ ತುಂಬಾ ಚೆನ್ನಾಗಿರುತ್ತೆ. ವಿರಾಟ್ ಕೊಹ್ಲಿ ಸೆಂಚುರಿ ಫಸ್ಟ್ ಬ್ಯಾಟಿಂಗ್ ಆದ್ರೆ ಕನ್ಫರ್ಮ್ ಇರುತ್ತೆ. ಅದು ಟಾಸ್ಕ್ ಇದ್ರೆ ಫೀಲ್ಡಿಂಗ್ ತಗೋತಾರೆ, ಯಾವುದೇ ಕಾರಣಕ್ಕೂ ಫಸ್ಟ್ ಬ್ಯಾಟಿಂಗ್. ನಾನು ಅದೇ ಹೇಳ್ತಾ ಇದ್ನಪ್ಪ, ವಿರಾಟ್ ಕೊಹ್ಲಿ ಅವರಿಗೆ ಕೊನೆ ತನಕ ಒಂದು ಬೇಸರ ಉಳಿದ್ಬಿಡುತ್ತೆ ಇವತ್ತು ಕಪ್ ಗೆಲ್ದೆ ಹೋದ್ರೆ ಅಂತ. 18 ವರ್ಷದಿಂದ ಎದುರು ನೋಡ್ತಿದ್ದಾರೆ, ಹಲವಾರು ಟ್ರೋಫಿಗಳನ್ನ ಗೆದ್ದುಬಿಟ್ಟಿದ್ದಾರೆ ಅವರು. ಬೇರೆ ಬೇರೆ ವಿಚಾರಗಳಿಗೆ ನಾವು ಗಮನಿಸಿದ್ರೆ, ಮತ್ತೆ ಈ ಟ್ರೋಫಿ ಗೆಲ್ಲೋಕ್ ಮಾತ್ರ ಅವ್ರಿಗೆ ಸಾಧ್ಯ ಆಗಿಲ್ಲ ಅಂತ. ಆ ಬೇಸರ ಉಳಿಬಾರ್ದು ಅನ್ನೋದು ನಮ್ಮ ಆಶಯ. ಏನಾಗುತ್ತೆ ನೋಡಿ, ವಿರಾಟ್ ಕೊಹ್ಲಿ ಫೈನಲ್ ಬಂದಿರಬಹುದು, ಬರೀ 12 ರನ್ ನೋಡಿದ್ರು. ಅವತ್ತು 101 ರನ್ ಬಂತು. ಅಂದ್ರೆ ನಮ್ಮ ಇಂಡಿಯನ್ ಪ್ರಕಾರ 101 ರೂಪಾಯಿ ಕೊಡೋದು ದಕ್ಷಿಣ ಕಾಯಿನ್ಸ್, 101 ರೂಪಾಯಿ ಕೊಡಿ ಅನ್ನೋದು ದಕ್ಷಿಣ ಸ್ಕೋರ್. ಇದೇ ಇವ್ರ ಮೇಲೆನೆ ಹೊಡೆದು ನಾವು ಫೈನಲ್ ಬಂದಿರೋದು. ಇದೇ ಪಂಜಾಬ್ ಮೇಲೆನೆ ಅವ್ರನ್ನ ಹೊಡೆದ್ಬಿಟ್ಟು ನಾವು ಫೈನಲ್ ಬಂದು ಇವತ್ತು ಅವ್ರ ಫೈನಲ್ ಅವ್ರು ಆಡ್ತಾ ಇದ್ರು. ಮತ್ತೆ ಫೈನಲ್ ಬರಕ್ ಇವ್ರನ್ನೇ ನಾವು ಸೋಲ್ಸಿದ್ದು. ಫಸ್ಟ್ ಅವ್ರದ್ದು 2 ನಾವಿದ್ದು. ಹಾಗಾಗಿನೇ ಇದು 101 ಹೊಡೆದಿದ್ದು. ಹಾಗಾಗಿ 101 ಅನ್ನೋದು ನಂಬರ್ಸ್ ಕೂಡ 2 ಅನ್ನೋ ನಂಬರ್ಸ್ ಅಲ್ಲಿ ಕೂಡ ಮಿರಾಕಲ್ ಆಗುತ್ತೆ. ಅವತ್ತು ವಿರಾಟ್ ಕೊಹ್ಲಿ 12 ರನ್ ಹೊಡಿತಾರೆ. ಹಾಗಾಗಿ ಸಾಲ್ಟ್ ಅವತ್ತು ತುಂಬಾ ಚೆನ್ನಾಗಿ ಆಡ್ತಾರೆ. ಅವತ್ತು ತುಂಬಾ ಚೆನ್ನಾಗಿ ಬೌಲರ್ಸ್ 3 ವಿಕೆಟನ್ನ ಎತ್ತಾರೆ 100%. ಹಾಗಾಗಿನೇ ಈ ಪಿಚ್ ಬೌಲರ್ ಪಿಚ್, ಬ್ಯಾಟಿಂಗ್ ಪಿಚ್ ಅಲ್ಲ 100%. ಅವ್ರು ಏನೇ ಒಂದು ಆಡಿದ್ರು ಕೂಡ ನನ್ನ ಒಂದು ಪ್ರಕಾರ 180 ಒಳಗಡೆ ಅವ್ರು ನಾಲ್ ಔಟ್ ಮಾಡ್ತಾರೆ. ಅವ್ರು ಫಸ್ಟ್ ಬ್ಯಾಟಿಂಗ್ ಆಡಿದ್ರೆ 180, 185 ಎಗ್ರೋಯ್ತು ಅವ್ರ ಸ್ಕೋರ್ 100%. 200 ದಾಟ್ಸಕ್ ಬಿಡಲ್ಲ. RCB ಟೀಮ್ ತುಂಬಾ ಚೆನ್ನಾಗಿದೆ. 180 ಒದ್ದಾಡಿದ್ರೆ 180ನ ಅವ್ರನ್ನ ರನ್ ಮಾಡ್ತಾರೆ. ಮಿರಾಕಲ್ ಆಗಿ ಏನಾದ್ರು RCBನೇ ಬ್ಯಾಟಿಂಗ್ ಆಡಿದ್ರೆ 220 ಮೇಲೆ ರನ್ ಮಾಡ್ತಾರೆ. ಹಾಗಾಗಿ RCB ಫಸ್ಟ್ ಬ್ಯಾಟಿಂಗ್ ಆಡಿದ್ರೆ ವಿರಾಟ್ ಕೊಹ್ಲಿ 100ನ ನಿರೀಕ್ಷೆ ಮಾಡಬಹುದು ಇವತ್ತು. ಸೆಂಚುರಿ ನೋಡಿ, ವಿರಾಟ್ ಕೊಹ್ಲಿ ಅಭಿಮಾನಿಗಳು ಯಾರಾದ್ರೂ ಶೋ ನೋಡ್ತಾ ಇದ್ರೆ ಇವತ್ತು ಸೆಂಚುರಿ ಬಾರಿಸ್ತಾರೆ ವಿರಾಟ್ ಕೊಹ್ಲಿ ಅಂತ ಹೇಳ್ತಿದ್ದಾರೆ ಆರ್ಯವರ್ಧನ್ ಅವರು. ಮತ್ತೆ ನಿಮ್ಮನ್ನ ಕೇಳ್ತಾರೆ, ನಾಳೆ ದಿನ ನಿಮ್ಮನ್ನ ಕೇಳ್ತಾರೆ. ಅದಕ್ಕೆ ರಿಪೀಟ್ ಮಾಡ್ತಿದೀನಿ 2 ಟೈಮ್. ಇಲ್ಲ, ಸಾಲ್ಟ್ ಅವ್ರಿಬ್ರು ಇದಾರಲ್ಲ, ಇವತ್ತು ತುಂಬಾ ನಿರೀಕ್ಷೆ ಇದೆ. ವಿರಾಟ್ ಕೊಹ್ಲಿ ಡೇಟ್ ಚೆನ್ನಾಗಿಲ್ಲ, ಅವ್ರ ಜರ್ಸಿ ನಂಬರ್ ತುಂಬಾ ಚೆನ್ನಾಗಿದೆ, ನಂಬರ್ 1 ಆಗಿದೆ ಜರ್ಸಿ ನಂಬರ್ಸ್. ವಿರಾಟ್ ಕೊಹ್ಲಿಗೆ ತುಂಬಾ ನಿರೀಕ್ಷೆ ಇದೆ. ಮತ್ತೆ ವಿರಾಟ್ ಕೊಹ್ಲಿಗೆ ದಿ ಬೆಸ್ಟ್ ಪಾರ್ಟ್ನರ್ ಬಂದಿದ್ರು ಅವ್ರಿಗೆ ಸಪೋರ್ಟ್ ಮಾಡಕ್ಕೆ. ಯಾರು ಡೂಪ್ಲೆಸಿಸ್ ಇವ್ರು ಬಂದಿದ್ದಾರೆ 100%. FDS ಬಂದಿದ್ದಾರೆ. FDS ಅಂತೂ ಅವರು ಕೂಡ 17 ಡೇಟ್ ಆಫ್ ಬರ್ತ್. ಅವರು 17 ವರ್ಷ ಆಗಿರೋದು. ಅವ್ರ ಬರ್ತ್ ನಂಬರ್ ಕೂಡ 17. ಅವರು ಕೂಡ ಮಕ ನಕ್ಷತ್ರ ಸಿಂಹ ರಾಶಿ. ಹಾಗಾಗಿ ವಿರಾಟ್ ಕೊಹ್ಲಿಗೆ ಬೆಸ್ಟ್ ಪಾರ್ಟ್ನರ್. ಸುರೇಶ್ ಅವರು, ನಾವು ಈಗ 18 ಬಾರಿ ಗೆದ್ದಿದೆ 2 ಟೀಮ್ ಅಂತ ಹೇಳ್ತಾ ಇದ್ವಿ, 36 ಬಾರಿ ಮುಖಾಮುಖಿ ಆದಾಗ್ಲೂ ಕೂಡ. ಬಟ್ ಲಾಸ್ಟ್ 2023 ಈಚೆಗೆ ನಾವು 6 ಸಾರಿ ಪಂಜಾಬ್ ಅವರು ವಿರುದ್ಧ ಆಡಿದೀವಿ, 5 ಬಾರಿ RCBನೇ ಗೆದ್ದಿದೆ. ಸೊ 6ನೇ ಬಾರಿ RCB ಗೆಲ್ಲೋ ಚಾನ್ಸಸ್ ಎಷ್ಟು ಮಟ್ಟಿಗಿದೆ ಪಂಜಾಬ್ ವಿರುದ್ಧ? ಓಕೆ, RCB ಮಂಗಳ, ಚಂದ್ರ, ಗುರು 3 ಜನ ಬರ್ತಾರೆ. RCB ಮೀನ್ಸ್ ಆರ್ ಅಂದರೆ RCB ಅಂತ ಮೂರೇ ತಗೊಂಡ್ರೆ, ಯಾಕಂದ್ರೆ ಅದೇ RCB ಅಂತಾನೆ ಹೋಗ್ತಾ ಇರೋದ್ರಿಂದ ರೂಢಿ ಪದ ಬಂದಾಗ. ಸೊ ಕುಜ, ಚಂದ್ರ, ಗುರು ಈ 3 ಗ್ರಹಗಳು ಜಾತಕದಲ್ಲಿ ವೀಕ್ ಆಗಿದ್ದಾವೆ ಅಂತ. ಸೊ ವೀಕ್ ಆಗಿದ್ದಾಗ ಅದು ಪ್ರೆಸರ್ ಆಗಿ ಅವ್ರಿಗೆ ಕನ್ವರ್ಟ್ ಆಗಿಬಿಡ್ತದೆ. ಇದು ಕೊನೆಗೆ ಏನನ್ಬೇಕು ಅಂದರೆ, ಇವರು ಆಡ್ತಾ ಚೆನ್ನಾಗಿ ಆಡ್ತಾ ಇರ್ತಾರೆ. ಆಡುವಾಗ ಏನಾಗುತ್ತೆ, ಇವ್ರಿಗೆ ಕೊನೆಯಲ್ಲಿ ಮಧ್ಯದಲ್ಲಿ ಅಂದರೆ ಆಟದ ಮಧ್ಯದಲ್ಲಿ
ಇವ್ರು ಕಂಗಾಲಾಗೋದು ಇದು ಸತ್ಯ. ಇದು ಯಾಕಂದ್ರೆ ಸಾಯಂಕಾಲ ಇದು ಇರೋದ್ರಿಂದ ಸೊ ಯಾಕಂದ್ರೆ ಇದು ಯಾಕೆ ಈ ಕಾರ್ಯಕ್ರಮದಲ್ಲ ಹೇಳ್ತೀನಿ ಅಂದ್ರೆ ಯಾರು ಕೂಡ ಆಟವಾಗಿ ನೋಡಿ ಎಕ್ಸೈಟ್ ಆಗಬೇಡಿ ಅಂತ ಹೇಳ್ತಾ ಇದೀವಿ. ಜ್ಯೋತಿಷ ಮೆಂಟಲಿ ಈಗ ಆಟಗಾರನ ಪ್ರಿಪೇರ್ ಮಾಡ್ತಾ ಇದ್ದೀರಾ, ಕಾನ್ಸ್ಟೆಂಟ್ ಆಗಿರಿ, ಕಾನ್ಸ್ಟೆಂಟ್ ಆಗಿ ನೋಡಿ ಮ್ಯಾಚ್. ಜ್ಯೋತಿ ಮೀನ್ಸ್ ಬೆಳಕು, ಶಾ ಅಂದ್ರೆ ಕತ್ತಲು, ಅಂದ್ರೆ ನಾವು ಮಾರ್ಗ ಹೇಳ್ತದೆ ಈಗಿರ್ತದೆ ರಾತ್ರಿ ಭವಿಷ್ಯ, ಭೂತ ಭವಿಷ್ಯ ವರ್ತಮಾನ, ನಾನು ಭವಿಷ್ಯ ಹೇಳ್ತಾ ಇದ್ದೀನಿ. ಸಂಜೆ ಆಗ್ತಕ್ಕಂಥದ್ದು ಹೀಗೆ ಕಂಗಾಲಾಗ್ತಾರೆ ಫೀಲ್ಡರ್ಸು. ಬಿಕಾಸ್ ಲಕ್ ಅನ್ನೋದು ಯಾರಿಗೂ ಬೇಕು ಬರ್ಬೋದು, ನನಗೆ ಬರ್ಬೇಕಂತೇನಿಲ್ಲ. ವಿ ಆರ್ ಹ್ಯೂಮನ್, ನಾವೆಲ್ಲ ಮನುಷ್ಯರು, ನಾವೆಲ್ಲ ಮಾನವರು. ಹಾಗಾಗಿ ಲಕ್ ನಮಗೂ ಬರುತ್ತೆ. ಬಟ್ ಆಟ ಆಡುವಾಗ ವಿ ಹ್ಯಾವ್ ಟು ಕೇರ್ಫುಲ್. ನಮಗೆ ಲಕ್ ಅಂತ ನೀವೇನು ಪದ ತೋರಿಸ್ತಾ ಇದ್ದೀರೋ ಆ ಲಕ್ ಅಂತಕ್ಕಂಥದ್ದು ನಮ್ಮಲ್ಲಿ 70 ತೋರಿಸಿದ್ರೆ ಆಗಂತಕರಿಗೆ 90% ತೋರಿಸ್ತಾ ಇದೆ. ಸೊ ನಮಗೆ 70% ಲಕ್ ಇದೆ. ನಮ್ಮ ಕಾರ್ಯಕ್ರಮದ ಹೆಸರು ಲಕ್, ಅದು ನಮಗೆ 70% ತೋರಿಸ್ತಾ ಇದೆ, ಅವ್ರಿಗೆ 90% ತೋರಿಸ್ತಾ ಇದೆ. ಹಾಗಾಗಿ ವಿ ಶುಡ್ ರೆಡಿ ಟು ಫೇಸ್. ಓಕೆ, ನೀತಾ ಅವರು ಇವತ್ತು ಯಾವ ಆಟಗಾರ ಟ್ರಂಪ್ ಕಾರ್ಡ್ ಆಗಬಹುದು? ಪ್ರಮುಖವಾಗಿ ನಮ್ಮ RCB ಟೀಮ್ ಬಗ್ಗೆನೇ ನಾನು ತಗೊಂಡ್ಬಿಡ್ತೀನಿ. ವಿರಾಟ್ ಕೊಹ್ಲಿ ಅವ್ರ ಮೇಲೆ ಅತಿ ವಿಶ್ವಾಸ, ಅತಿ ನಂಬಿಕೆ ನಮಗೆಲ್ಲ. ಆರ್ಯವರ್ಧನ್ ಅವ್ರು ಹೇಳ್ದಂಗೆ ಸೆಂಚುರಿ ಬಾರಿಸ್ಬಿಡ್ತಾರೆ ಇವತ್ತು ನೋಡಿ ಅಂತ ಹೇಳಿದ್ದಾರೆ. ಸೊ ಅವ್ರ ಬಗ್ಗೆ ನೀವು ಒಂಚೂರು ಹೇಳಿ ನನಗೆ. ಅವ್ರ ಡೇಟ್ ಆಫ್ ಬರ್ತ್ ನ ನೋಡ್ತಾ ಇದ್ದೆ ನಾನು, 5/11/1988. ಅವ್ರದ್ದು ವಿರಾಟ್ ಕೊಹ್ಲಿ ಅವ್ರದ್ದು ಜೆರ್ಸಿ ನಂಬರ್ 18, 5/11/1988. ಅವ್ರದ್ದು 5 and 6 ಕಾಂಬಿನೇಷನ್. ಮತ್ತೆ ಅವ್ರದ್ದು ಉತ್ತರ ನಕ್ಷತ್ರ ಬರುತ್ತೆ. ಸೊ ಇವತ್ತು ನಕ್ಷತ್ರ ತುಂಬಾ ಚೆನ್ನಾಗಿದೆ ಅವ್ರಿಗೆ, ಪರಮ ಮಿತ್ರ ತಾರೆ ಆಗುತ್ತೆ ಇವತ್ತಿನ ಒಂದು ನಕ್ಷತ್ರಕ್ಕೆ. ಹಾಗಾಗಿ ಅವರು ತುಂಬಾ ಚೆನ್ನಾಗಿ ಆಡ್ತಾರೆ. ಹಾಗೆ ಅವರ ಜೊತೆಗೆ ಇವರು ಫಿಲಿಪ್ ಸಾಲ್ಟ್ ಇದಾರಲ್ಲ, 28 ಅವ್ರದ್ದು ಜೆರ್ಸಿ ನಂಬರು. ಅವ್ರದ್ದು 28/8/1996. ಅವ್ರದ್ದು 1 and 7 ಕಾಂಬಿನೇಷನ್. ಸೊ ಇವರಿಬ್ರು ಒಬ್ರಿಗೊಬ್ರು ಇವರು ಸಾಥ್ ಕೊಟ್ರೆ ಇವರಿಬ್ರು 75 ಮೇಲೆ ಹೊಡಿಬಹುದು, 75ರಿಂದ ತಗೋಬಹುದು. ಮತ್ತೆ ಸೆಂಚುರಿ ಕೂಡ ಮಾಡಬಹುದು. ನೀತಾ ಅವರು ಹೇಳ್ತಾ ಇದ್ರೆ ಸೆಂಚುರಿ, ಆಲ್ಮೋಸ್ಟ್ ಸೆಂಚುರಿ ಬಾರಿಸಬಹುದು ಇವತ್ತು ವಿರಾಟ್ ಕೊಹ್ಲಿ ಅಂತ. ಬಟ್ ಒಬ್ರಿಗೊಬ್ರು ಸಪೋರ್ಟ್ ಆಗಿದ್ರೆ ವಿರಾಟ್ ಕೊಹ್ಲಿ ಅವರನ್ನ ಕಿಂಗ್ ಇವತ್ತು ಆಗ್ಬೇಕು, ಕಿಂಗ್ ಮೇಕರ್ ಆಗ್ಬೇಕು ಅಂತ. ಹೌದು ಹೌದು ಹೌದು. ವಿರಾಟ್ ಕೊಹ್ಲಿ ಮೇಲೆ ನಿರೀಕ್ಷೆ ತುಂಬಾ ಜನಕ್ಕೆ ತುಂಬಾ ಜಾಸ್ತಿ ಇರುತ್ತೆ. ಹಾಗಾಗಿ ಅವರ ಒಂದು ಡೇಟ್ ಆಫ್ ಬರ್ತ್ ಪ್ರಕಾರ ಅವರು ಕೂಡ ಅವರ ಜೊತೆಗೆ ಇವರು ಕೂಡ ಇದ್ರೆ ತುಂಬಾ ಚೆನ್ನಾಗಿ ಕಾಂಬಿನೇಷನ್ ವರ್ಕ್ ಆಗುತ್ತೆ. ಸೊ ಆರ್ಯವರ್ಧನ್ ಅವ್ರನ್ನ ಇನ್ನೊಂದ್ಸಾರಿ ಫೀಲ್ಡಿಗೆ ಕರೆಯೋಣ. ಈಗ ವಿರಾಟ್ ಕೊಹ್ಲಿ ಅವರು ಸೆಂಚುರಿ ಬಾರಿಸ್ತಾರೆ ಅಂದ್ರೆ ಯಾವ ರೀತಿ ಬ್ಯಾಟಿಂಗ್ ಮಾಡಿದ್ರೆ ಸೆಂಚುರಿ ಆಗಬಹುದು ವಿರಾಟ್ ಕೊಹ್ಲಿ ಅವರಿಂದ? ಒಂದ್ಸಾರಿ ತೋರಿಸ್ಬನ್ನಿ. ನನ್ನ ಪ್ರಕಾರ ವಿರಾಟ್ ಕೊಹ್ಲಿ ತುಂಬಾ ಸ್ಲೋ ಆಗಿ, ಬಹಳ ಮಿರಾಕಲ್ಲಿ ಬಾಸ್ಟ್ ಏನ್ ಬೇಕಾಗಿಲ್ಲ, ತುಂಬಾ ಚೆನ್ನಾಗಿ ಸ್ಲೋ ಆಗಿ ಆಡೋದಷ್ಟು ಅವ್ರು ತುಂಬಾ ಚೆನ್ನಾಗಿರ್ತಾರೆ. 100% ವಿರಾಟ್ ಕೊಹ್ಲಿ ತುಂಬಾ ರನ್ ಮಾಡ್ತಾರೆ. ಲಾಸ್ಟ್ 2 overs ಅಲ್ಲಿ ನಾವು ತಿಳಿದಿರೋ ಮಟ್ಟಿಗೆ ಲಾಸ್ಟ್ ಅವ್ರು ಆಡೋ ಒಂದು ಮಿನಿಮಮ್ ನನ್ನ ಒಂದು ಪ್ರಕಾರ ಒಂದು 60 ಇಂದ 65 ಬಾಲಲ್ಲಿ ಸೆಂಚುರಿ ಮಾಡಿದ್ರೆ ಸಾಕು. ಅವರು 65 ಬಾಲ್ ಆಡಿ 60 ಬಾಲ್ ಆಡಿ ಅವರೇಜಲ್ಲಿ 150 ಬ್ಯಾಟಿಂಗ್ ಸ್ಟ್ರೈಕಲ್ಲಿ ಮಾಡಿದ್ರೆ ಸಾಕು. 100% ಅವರು ಲಾಸ್ಟಲ್ಲಿ 6 ಹೊಡಿತಾರೆ 100%. ಭಾಳ ಅದ್ಭುತವಾಗಿ 6 ಹೊಡಿತಾರೆ. ನಾನು ತುಂಬಾ ಇಷ್ಟ ನೋಡಿ, ನಾನು ಕೂಡ 6 ಹೊಡೆದಿಲ್ಲಿ ಬ್ಯಾಟ್ ಅಲ್ಲಾಡ್ತೈತೆ. ಹಾಗಾಗಿ ನನಗೆ 6 ಅನ್ನೋದು ತುಂಬಾ ಇಷ್ಟ ಆಗುತ್ತೆ. ಅದರಲ್ಲಿ ಮ್ಯಾಚ್ ನೋಡೋಕೆ ಇವತ್ತು ತುಂಬ ಕುತೂಹಲದಿಂದ, ನಾನೆಲ್ಲ ಆಫೀಸಲ್ಲಿ ರಜೆ ಮಾಡಿ ಮ್ಯಾಚ್ ನೋಡ್ತೀನಿ. ಹಾಗಾಗಿ ಕ್ರಿಕೆಟನ್ನ ನಾನು ತುಂಬಾ ಎಂಜಾಯ್ ಮಾಡ್ತೀನಿ, ಕ್ರಿಕೆಟನ್ನ ತುಂಬಾ ಇಷ್ಟಪಡ್ತೀನಿ. ಕ್ರಿಕೆಟ್ ನನ್ನ ಮೊದಲನೇದವರು. ಯಾವಾಗ್ಲೂ ಕೂಡ ಈ ಮ್ಯಾಚ್ಗಳು ಪ್ರಾರಂಭ ಆದಾಗ ಆರ್ಯವರ್ಧನ್ ಅವ್ರು ಫುಲ್ ಚಾಲ್ತಿಯಲ್ಲಿ ಇರ್ತಾರೆ. ಸೋಷಿಯಲ್ ಮೀಡಿಯಾ ಸೆನ್ಸೇಷನ್ ಆಗ್ಬಿಡ್ತೀರಾ. ನಿಮ್ದು ಒಂದೊಂದೊಂದೊಂದು ವರ್ಡ್ಗಳನ್ನ ಕೂಡ ಕಟ್ ಮಾಡಿ ನಿಮ್ಮ ಅಭಿಮಾನಿಗಳು ಅಥವಾ ಕೆಲವರು ಅದನ್ನ ವೈರಲ್ ಮಾಡ್ತಾನೆ ಇರ್ತಾರೆ. ಯಾಕೆ ಇಲ್ಲಿ ತನಕ ನೀವು ಒಂದ್ ಚಾನ್ಸ್ ತಗೋಬಾರ್ದಿತ್ತು? ಇಲ್ಲ, ನಾನು ಒಳ್ಳೆ ಪ್ಲೇಯರ್ ಆಗ್ಬೋದಾಯ್ತನ. ನನಗೆ ಬುಧ ತುಂಬಾ ಚೆನ್ನಾಗಿತ್ತು. ಆದ್ರೆ ನಾನು ಬೇಕಲ್ಲಿ ಬಂದು ಸುತ್ತಾ ಇದ್ದೆ, ಇಲ್ಲಿ ಬಾಲ್ ಸುತ್ತ ಗ್ರೌಂಡ್ ಅಲ್ಲಿ. ಹಾಗಾಗಿ ಬೇಕಲ್ಲಿ ತಟ್ಟೆಲಿ ಹಿಂಗೆ ಸಾಚಣಿಗೆ ಇರುತ್ತೆ. ಬೇಕಲ್ಲಿ ನಾವು ಬನ್ನನ್ನ, ಬ್ರೆಡ್ ಅನ್ನ, ದಿಲ್ಪಸ್ ಅನ್ನ, ಕೇಕ್ ಹಿಂಗೆ ಹೇಳಕ್ಕೆ ಇದೇ ತರ ನ್ಯೂಮರಾಲಜಿ ಸ್ಟಾರ್ಟ್ ಆಗಿದ್ದೆ ರೇಸಿಂದ, ಸಂಖ್ಯಾಶಾಸ್ತ್ರ ಸ್ಟಾರ್ಟ್ ಆಗಿದೆ. ಅಲ್ಲೂ ಅಷ್ಟೇನೆ, ಅಲ್ಲೂ ಕೇಕ್ ನ ಬೆಳೆಯಕ್ಕೆ ನಾವು ಕ್ರೀಮಲ್ಲಿ ಬೆಳಿತೀವಿ. ಈ ತರ ಕ್ರೀಮಲ್ಲಿ ಬೆಳಿತೀವಿ, ಇಲ್ಲಿ ಬ್ಯಾಟ್ ಅಲ್ಲಿ ಬಾಲ್ ಬೆಳಿತೀವಿ. ಎರಡು ಒಂದೇನೆ.